ನಮ್ಮ ಕೈ ಕಾರ್ಯಕ್ರಮವನ್ನು ನಿಂತು ದೇವತಾ ಅನುಗ್ರಹದ ದೇವತಾ ಅನುಗ್ರಹ ನಮ್ಮ ಸಮಾಜಕ್ಕೆ ಪ್ರಸಾದ್ ಭಟ್ರ ಅಲ್ಲಿ ಹೋಗಿ ಅಲ್ಲಿ ಇಂಚ ಬತ್ಲೆ ಚಂದ್ರಣ್ಣ ಹಿರೇ ಗೊತ್ತು ತಾರೀಖ್ ಇಷ್ಟು ಇಂಚ ಬತ್ಲೆ ಜನ್ಮದಿನ ಇವತ್ತು. ಬಹುಶಃ ಇಡೀ ದೇಶ ವಿದೇಶಗಳಲ್ಲಿ ಇವತ್ತು ಆ ಜನ್ಮದಿನವನ್ನು ಆಚರಣೆ ಮಾಡ್ತೀವಿ. ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ಸಹ ಇದನ್ನು ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿಕೊಂಡು ಆಯೋಜನೆ ಮಾಡಿದೆ. ನಮ್ಮ ತಾಲೂಕು ಮೂಡುಬಿದಿರೆ ತಾಲೂಕಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ, ಮುಲ್ಕಿ ತಾಲೂಕಲ್ಲಿ ಆಗ್ತಾಯಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಕುದ್ರೋಳಿ ದೇವಸ್ಥಾನದಲ್ಲಿ 4:30 ಗಂಟೆಗೆ ಆಗಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಬಹುಶಃ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿಯೂ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ. ಅದನ್ನು ನನಗೆ ಹೋಗಲಿಕ್ಕೆ ಆಗಲಿಲ್ಲ, ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನಮ್ಮ 26 ಪಂಗಡಗಳಲ್ಲಿ ಒಂದು ಪಂಗಡದಲ್ಲಿ ಹುಟ್ಟಿರ್ಬೋದು, ಆದರೆ ಅವರು 26 ಪಂಗಡಗಳಿಗೆ ಮಾತ್ರ ಗುರು ಅಲ್ಲ, ಅವರು ಇಡೀ ಲೋಕಕ್ಕೆ ಗುರು, ಲೋಕ ಸಂತ. ಅಂಥ ಒಂದು ಸಂತನ ದಿನಾಚರಣೆ ನಾವು ಇವತ್ತು ಆಚರಿಸಿದ್ದು ಕೆಲವರಿಗೆ ಹೆಮ್ಮೆ ಅಂತ ಈ ಸಂದರ್ಭ ಹೇಳುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ತತ್ವ ಏನಿದೆ, ಒಂದೇ ಜಾತಿ ಒಂದೇ ಮತ ಒಂದೇ ದೇವರು, ಅದನ್ನು ಲೋಕಕ್ಕೆ ಕೊಟ್ಟಂಥವ್ರು ಅವರು. ಅಂಥವರ ತತ್ವದ ಅಡಿಯಲ್ಲಿ ನಾವೆಲ್ಲ ಬದುಕೋಣ ಅಂತ ಹೇಳಿಕೊಂಡು ಈ ದಿನದಲ್ಲಿ ಶುಭಾಶಯ. ಪುಣ್ಯ ದಿನ ಒಂದು ಬ್ರಹ್ಮಶ್ರೀ ನಾರಾಯಣ ಗೌಡಗಳು ಅವರ 172ನೇ ಜನ್ಮದಿನ. ಹಾಗೆಯೇ ಬಹುಶಃ ವರಮಹಾಲಕ್ಷ್ಮಿಯ ವ್ರತ ಮಾಡುವಂಥ ಒಂದು ದಿನ. ಅದೇ ರೀತಿ ರಕ್ಷಾಬಂಧನ 3 ಸಹ ಒಟ್ಟಿಗೆ ಬಂದಂಥ ಒಂದು ಪುಣ್ಯ ದಿನ. ಈ ದಿನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸಚ್ಚರಿತೆ ಭಾಗ 1 ಎಂಬ ಲೋಕ ಕಲ್ಯಾಣಕ್ಕಾಗಿ ನಿತ್ಯ ಪಾರಾಯಣ ಗ್ರೂಪ್ ಏನಿದೆ ಇಲ್ಲಿ, ಅವರು ರಚಿಸಿದಂಥ ಒಂದು ಗ್ರಂಥ ಇವತ್ತು ನಮ್ಮ ಇಲ್ಲಿಯ ಬಪ್ಪನಾಡಿನ ತಾಯಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಇದನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದೇವೆ. ಬ್ರಹ್ಮಶ್ರೀ ನಾರಾಯಣ ಗುರು ಸಚ್ಚರಿತೆ ಭಾಗ 1 ಇದನ್ನು ಎಲ್ಲರೂ ಪಡೆದು ಇದನ್ನು ಓದಿ ಇವತ್ತು ಬಹುಶಃ ಸುಮಾರು 40 ಕಡೆಗಳಲ್ಲಿ ಇವತ್ತು ಒಂದೇ ಸಮಯದಲ್ಲಿ ಲೋಕಾರ್ಪಣೆ ಆಗ್ತಾಯಿದೆ ಈ ಪುಸ್ತಕ. ನಮ್ಮ ರಾಜ್ಯದ ಅಥವಾ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ 40 ಕಡೆಗಳಲ್ಲಿ ಲೋಕಾರ್ಪಣೆ ಆಗ್ತಾಯಿದೆ. ಬಪ್ಪನಾಡು ದೇವರ ಸನ್ನಿಧಿಯಲ್ಲಿ ಇದಾಗಬೇಕು ಅಂತ ಹೇಳಿದ್ದಕ್ಕಾಗಿ ಇಲ್ಲಿಯ ಪಾರಾಯಣ ಗ್ರೂಪಿನ ಅವರೆಲ್ಲ ಸೇರಿಕೊಂಡು ರಚನೆ ಮಾಡಿದ್ದಾರೆ. ಇವತ್ತು ಇದನ್ನು ಬಿಡುಗಡೆಗೆ ಲೋಕಾರ್ಪಣೆಗೊಳಿಸಿದೆ ನಾಗರಾಜರವರು. ಹಾಗಾಗಿ ಇವತ್ತಿನ ಲೋಕಾರ್ಪಣೆಗೊಳಿಸಿದ ಸಂದರ್ಭದಲ್ಲಿ ನಮ್ಮ ಜೊತೆ